ಎಲ್ಲರಿಗೂ ಇವಾಗ ಬಂದ್ಬಿಟ್ಟು ಕಲರ್ ಎಷ್ಟೋ ಜನ ಯೂಸ್ ಮಾಡ್ತಿರ್ತಾರಲ್ವಾ. ಏನಕ್ಕೆ ನಾವು ಕಲರ್ ಯೂಸ್ ಮಾಡ್ತೀವಿ ಅಂದ್ರೆ ವೈಟ್ ಹೇರ್ಸ್ಗೆ ಯೂಸ್ ಮಾಡ್ತಾರೆ, ಮತ್ತೆ ಈ ಸರಿ ಯಾರಿಗಾದ್ರೂ ಆಗಲಿ ಹೈಲೈಟ್ಸ್ ಹಾಕೊಂಡಿದ್ರೆ ಅದು ಕಲರ್ ಚೇಂಜ್ ಆಗಲಿ ಅಂತ ಹಚ್ತಾರಲ್ವಾ. ಇವಾಗ ನನ್ನ ಸ್ಟೂಡೆಂಟ್ ನನ್ನ ಹತ್ರ ಎಷ್ಟೊಂದು ತಿಳ್ಕೊಂಡಿದ್ದಾಳೆ, ನನ್ನಿಂದ ಎಷ್ಟು ಕಲ್ತಿದ್ದಾಳೆ ಅಂತ ನೋಡೋಣ. ಫಸ್ಟ್ ಜಸ್ಟ್ ಒಂದೇ ಒಂದು ಡೌಟ್ ಕೇಳ್ತೀನಿ, ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಯಾವ ಥರ ಆನ್ಸರ್ ಕೊಡ್ತಾಳೆ ಅಂತ ನೋಡೋಣ. ಇವಾಗ ಇವ್ರು ಬಂದ್ಬಿಟ್ಟು ತೆಲುಗು ಹುಡುಗಿ ಅಲ್ವದು, ಅದಕ್ಕೆ ತೆಲುಗುದಲ್ಲೇ ಕೇಳ್ತೀನಿ ನನ್ನ స్టూడెంట్. ఇవిడ నేను వీడియోలో చెప్పినట్ల ఏమి వైట్ హెయిర్స్ కి మరి సరే కలర్ చేంజ్ అయ్యాయి. ఇంకా ఏం యూజ్ చేయొచ్చు, ఇంకా ఏం యూజ్ చేయొచ్చు మనం కలర్ ఏం అప్లై చేయొచ్చు? హెయిర్ కలర్ చేంజ్ అవడానికి అంటే ಇಷ್ಟು ಮಾತ್ರನೇ ನನ್ನ ಸ್ಟೂಡೆಂಟ್ಗೂ ಗೊತ್ತಿರೋದಲ್ವಾ. ಇವಾಗ ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ಲಾರಿಯಲ್ ಬ್ರ್ಯಾಂಡ್ ಇಂದ ಹಿಡಿದು ನೋಡಿ, ಈ ತರ ಲಾರಿಯಲ್ ಬ್ರ್ಯಾಂಡ್ ಅಲ್ಲಿ ಇದರಲ್ಲಿ ನೀವು ಯಾರೇ ಆಗಲಿ ಏರ್ ಕಲರ್ ನೀವು ಚೇಂಜ್ ಮಾಡ್ಕೋಬೇಕು. ಮತ್ತೆ ಈ ಸರಿ ನನ್ನ ಮೇಯ್ನು ಏನ್ ಕವರಿಂಗ್ ಆಗುತ್ತೆ ಇದರಲ್ಲಿ ಅಂದ್ರೆ ಸ್ಪ್ಲಿಟ್ ಎಂಡ್ಸ್ ಕವರ್ ಆಗುತ್ತೆ. ಸ್ಪ್ಲಿಟ್ ಎಂಡ್ಸ್ ಕವರ್ ಆಡಿದಾಗ ನಮ್ಗೆ ಕಲರ್ ಚೇಂಜ್ ಆದಾಗ ಯಾವ ಸ್ಪ್ಲಿಟ್ ಎಂಡ್ಸು ನಮಗೆ ಶೋ ಆಗಲ್ಲ. ಅದರಿಂದ ನೋಡಿ ಈ ಲಾರಿಯಲ್ ಬ್ರ್ಯಾಂಡ್ ನೀವು ಯಾರ್ಯಾರು ಯೂಸ್ ಮಾಡಬೇಕು ಅನ್ಕೊಂಡು ನಿಜ ಅಂದ್ರೆ ಈ ಲಾರಿಯಲ್ ಬ್ರ್ಯಾಂಡ್ ಅಲ್ಲಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸಿಲ್ಕಿ ಏರ್ಸ್ ಬರುತ್ತೆ, ಮತ್ತೆ ಸ್ಪ್ಲಿಟ್ ಎಂಡ್ಸ್ ಕವರ್ ಆಗುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಇದೆ. ಯಾರಿಗೆ ಆಗಲಿ ಕಲರ್ ಹಚ್ಕೋಬೇಕು ಅಂದ್ರೆ ನೋಡಿ ಈ ಲಾರಿಯಲ್. ನಾನು ಬಂದ್ಬಿಟ್ಟು ನನ್ನ ಕ್ಲೈಂಟ್ಗೆ ಇವತ್ತು ಫಸ್ಟ್ ಆಫ್ ಆಲ್ ಅವರು ಏನು ಏರ್ ಹೈಲೈಟ್ಸ್ ಹಾಕ್ಸ್ಕೊಂಡಿದ್ರು, ಅದರಿಂದ ನಾನು ಏರ್ ಕಲರ್ ಚೇಂಜ್ ಆಗಕ್ಕೆ ಮತ್ತೆ ಸ್ಪ್ಲಿಟ್ ಎಂಡ್ಸ್ ಕಾಣಿಸ್ತಿದ್ದಂಗೆ ನಾನು ಇವತ್ತು ಈ ಕಲರ್ ಅಪ್ಲೈ ಮಾಡೋಕ್ಕೆ ನನ್ನ ಸ್ಟೂಡೆಂಟ್ ಕೊಡ್ತಿದ್ದೀನಿ ಅಲ್ವಾ. ಇಷ್ಟು ಬೆನಿಫಿಟ್ಸ್ ಇದೆ ಈ ಕಲರಲ್ಲಿ.